ಅತ್ತೆ ಶಾರದಾ ಮಡಕೆ ತುಂಬಾ ಮಿಕ್ಕಿ ಹೋದ ಮೊಸರನ್ನು ನೋಡಿ ದುಃಖದಿಂದ ನೋಡ್ತಾ ಇದ್ರೆ ಸೊಸೆ ಅನಾಮಿಕ ಅಲ್ಲಿಗೆ ಬರ್ತಾಳೆ. ಅತ್ತೆ, ಏನಾಯ್ತು? ಯಾಕೆ ಅಷ್ಟು ದುಃಖದಿಂದ ನೋಡ್ತಾ ಇದ್ದೀರಿ? ಮಡಕೆ ತುಂಬಾ ತುಂಬಿರುವ ಮೊಸರನ್ನ ಹೊರಗೆ ಚೆಲ್ಲೋದಿಕ್ಕೆ ಮನಸ್ಸು ಬರ್ತಾ ಇಲ್ವೇ? ಆದ್ರೆ ತಪ್ಪಲ್ವಲ್ಲ ಅತ್ತೆ, ಬಿಸಾಕ್ಬೇಕು. ಮಡಕೆ ತುಂಬಾ ಇರುವ ಮೊಸರನ್ನ ಮನೇಲಿ ಇಟ್ಕೊಂಡು ಏನ್ ಮಾಡ್ಕೊಳ್ಳೋಣ ಹೇಳಿ? ದಿನವೂ ನಮ್ಮ ಮನೆಯಲ್ಲಿ 2 ಮಡಕೆ ತುಂಬಾ ಮೊಸರಾಗತ್ತೆ. ಎಷ್ಟು ತಿರುಗಿ ಮಾರಿದ್ರು 1 ಮಡಕೆ ಮೊಸರು ಮಾತ್ರ ಮಾರಾಟವಾಗತ್ತೆ. ಇನ್ನೊಂದು ಮಡಕೆ ಮೊಸರು ನೋಡಿ ಹೀಗೆ ಮಿಕ್ಕ ಹೋಗುತ್ತೆ, ಕಸದಲ್ಲಿ ಹಾಕ್ಬೇಕಾಗಿ ಬರುತ್ತೆ. ಹೀಗೆ ಹೊರಗೆ ಬಿಸಾಕದೆ ಈ ಮೊಸರಿಂದ ಇನ್ನೇನಾದ್ರೂ ಮಾಡಿ ಮಾರೋಣವೆ? ಇನ್ನೇನು ಅಂದ್ರೆ ಲಸಿ ಮಾಡಿ ಮಾರೋಣವಾ? ಹೋಗ್ಲಿ ಮಜ್ಜಿಗೆ ಮಾಡಿ ಮಾರೋಣವಾ? ಏನ್ ಮಾಡಿ ಮಾರೋಣ ಹೇಳಿ ಅತ್ತೆ? ಆದ್ರೆ ಅತ್ತೆ, ನಾವು ಏನ್ ಮಾಡಿ ಮಾರ್ಬೇಕಂದ್ರು ಮೊದಲು ನಮಗೆ ಸಹನೆ ಇರ್ಬೇಕು. ನನಗೆ ಮಾತ್ರ ಸಹನೆ ಇಲ್ಲ ಅತ್ತೆ. ಹೇಗಿರುತ್ತೆ ಸೊಸೆ? ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀಯ, ಲಕ್ಷ್ಮಿ ಹತ್ರ ಹೋಗಿ ಹಾಲ್ ಕರೀತೀಯ, ಮನೆ ಮುಂದೆ ಕೂತ್ಕೊಂಡು ಹಾಲ್ ಮಾರ್ತೀಯ, ಆ ನಂತರ ಚಕಚಕ ಅಡಿಗೆ ಮಾಡಿ ಅವರಿಗೆ ಮಗನಿಗೆ ಕೆಲ್ಸಕ್ಕೆ ಕಳಿಸ್ತೀಯ. ಆಗ ಟೈಮ್ ನೋಡಿದ್ರೆ ಹಗಲು 10 ದಾಟಿರುತ್ತೆ. ಇನ್ನು ಸಹನೆ ಎಲ್ಲಿಂದ ಬರುತ್ತೆ ಹೇಳು? ಅತ್ತೆ, ಯಾವ ಮುಹೂರ್ತದಲ್ಲಿ ನಾವು ಲಕ್ಷ್ಮಿ ಅನ್ನುವ ಹಸುವನ್ನ ಕೊಂಡುಕೊಂಡುವೋ ಆಗಿನಿಂದ ನಮ್ಮ ಮನೆಯಲ್ಲಿ ಹಾಲಿಗೆ ಮೊಸರಿಗೆ ಕಷ್ಟವೇ ಇಲ್ಲ. ಹಾಲು ಮೊಸರು ಮಾಡ್ಕೊಳ್ತಾ ಬಹಳ ಸಂತೋಷದಿಂದ ಇದ್ದೀವಿ. ನಿಜಾನೇ ಸೊಸೆ, ಆ ಲಕ್ಷ್ಮೀ ದೇವಿ ಹೆಸರಿಗೆ ಹಸುವನ್ನು ಇಟ್ಟುಕೊಂಡು ನಾವು ಅಮ್ಮನ ಹಾಗೆ ನೋಡ್ಕೊಳ್ತಾ ಇದ್ರೆ ಹಸು ನಮಗೆ ಹಾಲನ್ನು ಕೊಟ್ಟು ತಾಯಿ ಪ್ರೇಮನ ಹಂಚ್ತಾ ಇದೆ ಎಂದು ಅತ್ತೆ ಸೊಸೆರು ಮಾತನಾಡಿಕೊಳ್ಳುತ್ತಾ ಇದ್ದರೆ ಹಿತ್ತಲಿನಲ್ಲಿರುವ ಹಸು ಗಟ್ಟಿಯಾಗಿ ಅರ್ಚುತ್ತದೆ. ಸೊಸೆ, ಹಸು ಒಂದ್ಸಲ ಅರ್ಚಿದಾಳೆ ಅಂದ್ರೆ ಬಾಯಾರಿಕೆ ಆದ ಹಾಗಿದೆ. ನೀರ್ ಕೊಡು. ಈಗಲೇ ಕೊಡ್ತೀನಿ ಅತ್ತೆ. ಅನಾಮಿಕಾ ಬಕೆಟ್ ತುಂಬಾ ನೀರು ತೆಗೆದುಕೊಂಡು ಬಂದು ಕೊಡುತ್ತಾಳೆ. ಹಸು ನೀರನ್ನು ಕುಡಿಯುತ್ತದೆ. ಅದನ್ನು ನೋಡಿ ಅನಾಮಿಕಾ ಸಂತೋಷದಿಂದ ಶಾರದಾ ಹತ್ರ ಬರ್ತಾಳೆ. ಸೊಸೆ, ಈಗ ಮಿಕ್ಕ ಮೊಸರನ್ನು ಲಸ್ಸಿ ಮಾಡಿ ನಾನು ಟೌನ್ ಅಲ್ಲಿ ಮಾರ್ಕೊಂಡ್ ಬರ್ತೀನಿ. ನೀನು ಮನೆ ಹತ್ರವೇ ಇದ್ದು ವಿಶ್ರಾಂತಿ ತಗೋ. ಏನು ಬೇಡ. ಊರ್ನವರೆಲ್ಲ ನನ್ನ ನೋಡಿ ಏನ್ ಸೊಸೆನ ಏನೋ ಅತ್ತೆ ಕೈಯಲ್ಲಿ ಲಸ್ಸಿ ಮಾಡಿ ಮಾರಿಸ್ತಾ ಆಕೆ ಮಾತ್ರ ಮನೆಯಲ್ಲಿ ಮಹಾರಾಣಿ ಹಾಗೆ ಇರ್ತಾ ಇದ್ದಾಳೆ ಅಂತ ಬೈಕೊಳ್ಳೋದಕ್ಕಾತೆ ಎಂದು ಅನಾಮಿಕಾ ಅನ್ನುತ್ತಾ ಇರುವಾಗ ಅತ್ತೆ ಸೊಸೆಯರು ಚಿಕ್ಕಪ್ಪ ಎಂದು ಅಭಿಮಾನದಿಂದ ಕರೆಯುವ ಗೋಪಾಲ್ ಬರುತ್ತಾನೆ. ಅತ್ತೆ ಸೊಸೆಯರು ಮರ್ಯಾದೆ ಪೂರ್ವಕವಾಗಿ ಮಾತನಾಡಿಸುತ್ತಾರೆ. ಗೋಪಾಲ್ ಟೌನ್ ನಲ್ಲಿ ಗಾಡಿ ಮೇಲೆ ಕಚೋರಿ ಮಾರಾಟ ಮಾಡ್ತಾ ಇರ್ತಾನೆ. ಗೋಪಾಲಂ ಚಿಕ್ಕಪ್ಪ, ತಾವು ನಮ್ಮ ಮನೆಗೆ ಬರೋದು ನಿಜಾನೇ ಅಲ್ವಾ? ಕನಸೇನಲ್ವಲ್ಲ? ನಾನು ನಿಜಕ್ಕೂ ನಂಬುತ್ತಾನೆ ಇಲ್ಲ. ಬನ್ನಿ ಬನ್ನಿ. ನೀನ್ ಸುಮ್ನೆ ಇರೋ ಸೊಸೆ. ಬರಬರ್ದೆ ಗೋಪಾಲಂ ಚಿಕ್ಕಪ್ಪ ನಮ್ಮ ಮನೆಗೆ ಬಂದ್ರೆ ಹಾಗೆ ಯಾಕೆ ಮಾತಾಡ್ತೀಯಾ? ಹೋಗಿ ಟೀ ಮಾಡ್ಕೊಂಬ ಹೋಗು. ಈಗ ಇಂಥದ್ದೇನು ಬೇಡಮ್ಮ ತಾಯಿ, ಈಗ ನಿಮ್ ಜೊತೆ ಅಗತ್ಯ ಬಂದಿದೆ, ಅದಕ್ಕೆ ನಿಮ್ ಮನೆ ಹುಡುಕೊಂಡು ಬಂದೆ. ತುಂಬಾ ಸಂತೋಷ ಚಿಕ್ಕಪ್ಪ. ನಾವು ಮಾಡಬೇಕಾದ ಸಹಾಯವೇನು? ನನಗೆ 1 ಮೊಳಕೆ ಮೊಸರು ಬೇಕು ಅನಾಮಿಕಾ ಎಂದು ಹೇಳುತ್ತಲೇ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ. ತನ್ನಲ್ಲಿ ತಾನು, ಅಮ್ಮಯ್ಯ, ದಿನವೂ ಮಿಕ್ಕ ಹೋಗ್ತಾ ಇರುವ ಮೊಸರು ಚರಂಡಿ ಪಾಲಾಗದ ಹಾಗೆ ನೋಡ್ಕೊಂಡೆ ಚಿಕ್ಕಪ್ಪ ಎಂದು ಅಂದುಕೊಳ್ಳುತ್ತಾಳೆ. ಆನಂದದಿಂದ ಗೋಪಾಲನ್ ಹತ್ರ, ತಗೊಳ್ಳಿ ಚಿಕ್ಕಪ್ಪ, ಒಂದಲ್ದಿದ್ರೆ 2 ಮಡಕೆ ಮೊಸರನ್ನು ತಗೋ. ಮನೆಗೆ ಬಂದು ಕೇಳಿದ ಮೇಲೆ ಕೊಡದೆ ಇರ್ತೀವ ಏನೋ? ಬಹಳ ಸಂತೋಷ ಶಾರದಮ್ಮ ತಾಯಿ. ಇದು ಬೇಸಿಗೆ ಅಲ್ವಾ? ದಹಿ ಕಚೋರಿ ಮಾರ್ತಾ ಇದ್ದೀನಿ. ಬದಲಾಗ್ತಾ ಇರುವ ಕಾಲದ ಜೊತೆ ನಾವು ಜೊತೆಯಾಗಿ ನಡೆದ್ರೆ ಅಲ್ವಾ ನಾವು ಬದುಕೋದು. ಈಗ ಮಡಕೆ ಮೊಸರು ಇದೆಯೋ ಇಲ್ಲೋ ಹೇಳಲೇ ಇಲ್ಲ. ಇದೆ ಚಿಕ್ಕಪ್ಪ, ನಾನೇ ಹೋಗಿ ತಗೊಂಡ್ಬರ್ತೀನಿ ಎಂದು ಹೇಳಿ ಅನಾಮಿಕಾ ಹೋಗುತ್ತಾಳೆ. ಶಾರದಾ ಗೋಪಾಲ್ ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ಮೊಸರಿನ ಮಡಕೆಯನ್ನು ತಂದು ಗೋಪಾಲನ ಕೈಗೆ ಕೊಡುತ್ತಾಳೆ. ಚಿಕ್ಕಪ್ಪ, ತಗೊಳ್ಳಿ ಮೊಸರು ಮಡಿಕೆ, ತಗೊಂಡು ಹೋಗಿ ದಹಿ ಕಚೋರಿ ಮಾಡಿ ತುಂಬಾ ದುಡ್ಡು ಸಂಪಾದಿಸು. ಚಿಕ್ಕಮ್ಮ, ತಂಗಿನ ಚೆನ್ನಾಗಿ ನೋಡ್ಕೋ. ಬಹಳ ಸಂತೋಷ ಅನಾಮಿಕಾ. ಎಷ್ಟು ಕೊಡ್ಬೇಕಮ್ಮ ಶಾರದಾ ಇದಕ್ಕೆ? 200 ರೂಪಾಯಿ ಚಿಕ್ಕಪ್ಪ. ಗೋಪಾಲಂ ದುಡ್ಡು ಕೊಟ್ಟು ಮೊಡಕೆ ಮೊಸರಿಂದ ಹೊರಟು ಹೋಗುತ್ತಾನೆ. ಹಾಗೆ ದಿನವೂ ಕಳೆಯುತ್ತಾ ಇರುತ್ತದೆ. ಅತ್ತೆ ಸೊಸೆಯರು ಲಕ್ಷ್ಮಿ ಹಸುವನ್ನು ನೋಡಿಕೊಳ್ಳುತ್ತಾ ಮನೆ ಹತ್ರವೇ ಹಾಲು ಮೊಸರು ಮಾರಾಟ ಮಾಡ್ತಾ ಇರ್ತಾರೆ. ಒಂದು ದಿನ ಇಬ್ಬರು ದಹಿ ಕಚೋರಿ ತಿನ್ನಬೇಕು ಎಂದು ಗೋಪಾಲಂ ಗಾಡಿ ಹತ್ರ ಬರ್ತಾರೆ. ಗೋಪಾಲಂ ಸಂತೋಷದಿಂದ ದಹಿ ಕಚೋರಿ ಮಾಡಿ ಕೊಡುತ್ತಾನೆ. ದಹಿ ಕಚೋರಿ ತಿನ್ರಮ್ಮ ತಾಯಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಶಾರದಾ ಅನಾಮಿಕಾ ಸಂತೋಷದಿಂದ ದಹಿ ಕಚೋರಿ ತಿನ್ನುತ್ತಾರೆ. ಇಬ್ಬರಿಗೂ ತುಂಬಾ ಹಿಡಿಸುತ್ತದೆ. ಹೇಗೆ ಮಾಡುತ್ತಾರೋ ಗೋಪಾಲನ್ನ ಕೇಳಿ ತಿಳಿದುಕೊಳ್ಳುತ್ತಾರೆ. ಇಬ್ಬರು ಸೇರಿ ಗೋಪಾಲಂ ಚಿಕ್ಕಪ್ಪನ ಕೂತ್ಕೋ ಅಂತ ಹೇಳಿ ಅವನು ಹೇಳಿದ ಹಾಗೆ ದಹಿ ಕಚೋರಿ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಬಂದವರಿಗೆ ಇಷ್ಟ ಬಂದ ಹಾಗೆ ಮಾಡಿ ಕೊಡ್ತಾ ಇರ್ತಾರೆ. ನಿಮ್ಮನ್ನು ನೋಡ್ತಾ ಇದ್ರೆ ಬಹಳ ಸಂತೋಷವಾಗಿದೆ ತಾಯಿ. ಇಬ್ಬರು ಏನಾದ್ರೂ ಕಲ್ತ್ಕೋಬೇಕು ಅಂತಂದ್ರೆ ಹಠದಿಂದ ಕಲ್ತ್ಕೋತೀರಾ, ವಿಜಯ ಸಾಧಿಸ್ತೀರಾ ಎಂದು ಮೆಚ್ಚಿಕೊಳ್ಳುತ್ತಾನೆ. ಅತ್ತೆ ಸೊಸೆಯರು ಬಹಳ ಸಂತೋಷ ಪಡುತ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಅತ್ತೆ ಶಾರದ ದುಃಖದಿಂದ, ಸೊಸೆ, 4 ದಿನದಿಂದ ಗೋಪಾಲಂ ಚಿಕ್ಕಪ್ಪ ಮೊಸರಿಗಾಗಿ ಬರ್ತಾ ಇಲ್ಲ, ನೀನು ಗಮನಿಸಿದ್ಯಾ?
ಹಾ, ಗಮನಿಸಿದೀನಿ ಅತ್ತೆ. ಯಾಕೆ ಬರ್ತಾ ಇಲ್ವೋ ಅಂತ ಮಾತ್ರ ಗೊತ್ತಾಗಿಲ್ಲ. ಒಂದ್ಸಲ ಮನೆವರೆಗೂ ಹೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಎಂದು ಮಾತನಾಡಿಕೊಂಡು ಅತ್ತೆ ಸೊಸೆರು ಮನೆಯಿಂದ ಹೋಗುತ್ತಾ ಇರುವಾಗ ಹೊರಗಿನಿಂದ ತಂದೆ ಮಗ ಮನೆಗೆ ಬರುತ್ತಾರೆ. ಎಲ್ಲಿಗೆ ಶಾರದಾ? ಗೋಪಾಲಂ ಚಿಕ್ಕಪ್ಪ ಮನೆಗೆ ರೀ. 4 ದಿನದಿಂದ ನಮ್ಮ ಹತ್ರ ಮೊಸರನ್ನ ಕೊಂಡ್ಕೊಳ್ಳಲಿಕ್ಕೆ ಬರ್ತಾನೆ ಇಲ್ಲ. ಏನ್ ನಡೆದಿದ್ಯೋ ಒಂದ್ಸಲ ನೋಡ್ಕೊಂಡು ಬರೋಣ ಅಂತ ಇಬ್ರು ಹೋಗ್ತಾ ಇದೀವಿ. ಇಷ್ಟಕ್ಕೂ ಈ ಗೋಪಾಲಂ ಚಿಕ್ಕಪ್ಪ ಯಾರ ಅನಾಮಿಕಾ? ಏನ್ರಿ ನೀವು, ನಿಮಗೆ ಗೋಪಾಲಂ ಚಿಕ್ಕಪ್ಪ ಯಾರೋ ಗೊತ್ತಿಲ್ವಾ? ನಮ್ಮ ಹತ್ರ ಮೊಳಕೆ ಮೊಸರು ತಗೊಂಡು ಹೋಗಿ ಟೌನ್ ಅಲ್ಲಿ ದಹಿ ಕಚೋರಿ ಮಾಡಿ ಮಾರ್ತಾ ಇರ್ತಾರಲ್ವಾ? ಅಯ್ಯೋ ಅತ್ತೆ ಸೊಸೆಯರೇ, ನಿಮ್ಮ ಗೋಪಾಲಂ ಚಿಕ್ಕಪ್ಪಂಗೆ ಕಡಿಮೆ ರೇಟಲ್ಲಿ ಎಲ್ಲಾದ್ರೂ ಇದೇ ಮೊಳಕೆ ಮೊಸರು ಸಿಕ್ಕುತ್ತೋ ಏನೋ? ಆ ಮೊಸರಿನಿಂದನೇ ಅವನು ದಹಿ ಕಚೋರಿ ಮಾರಾಟ ಚೆನ್ನಾಗಿರುತ್ತೆ ಏನೋ, ಅದಕ್ಕೆ ನಿಮ್ಮ ಹತ್ರ ಬರ್ತಾ ಇಲ್ಲ ಅಂದ್ಕೋತೀನಿ. ನಿಮ್ಮ ಏನೋ ಕತೆನ ಸ್ವಲ್ಪ ಪಕ್ಕದಲ್ಲಿಡಿ. ನಾನು ಸೊಸೆ ಸೇರಿ ಗೋಪಾಲಂ ಚಿಕ್ಕಪ್ಪ ಮನೆಯವರೆಗೆ ಹೋಗಿ ಬರ್ತೀವಿ ಎಂದು ಹೇಳಿ ಇಬ್ಬರು ಮನೆಯಿಂದ ಹೊರಡುತ್ತಾರೆ. ಸ್ವಲ್ಪ ಸಮಯದ ನಂತರ ಶಾರದಾ ಅನಾಮಿಕಾ ಗೋಪಾಲಂ ಮನೆ ಹತ್ರಕ್ಕೆ ಸೇರ್ಕೋತಾರೆ. ಮನೆ ಮುಂದೆ ಜನಗಳು ಗುಂಪು ಕೂಡಿರುತ್ತಾರೆ. ಇಬ್ಬರ ಎದೆಯಲ್ಲೂ ಒಂದೇ ಸಲ ದಿಗಿಲಿ ಹುಟ್ಟುತ್ತದೆ. ಭಯದಿಂದ ಅದೇ ಏನ್ ನಡೆದಿರುತ್ತೆ ಎಂದು ಕೇಳುತ್ತಾಳೆ. ಬೇಗ ಒಳಗಡೆ ಹೋಗಿ ನೋಡೋಣ ಸೊಸೆ. ಇಬ್ಬರು ಒಳಗಡೆಗೆ ಹೋಗುತ್ತಲೇ ಗೋಪಾಲಂ ಮಂಚದ ಮೇಲೆ ನಿಶ್ಚಲವಾಗಿ ಮಲಗಿರುತ್ತಾನೆ. ಪಕ್ಕದಲ್ಲಿ ಅವನ ಹೆಂಡತಿ ಸುಶೀಲಾ, ಇಂಟರ್ ಓದ್ತಾ ಇರುವ ಮಗಳು ಕೀರ್ತಿ ಅಳುತ್ತಾ ಕಾಣಿಸುತ್ತಾರೆ. ಸುಶೀಲಾ ಅತ್ತೆ ಸೊಸೆರನ್ನು ನೋಡುತ್ತಾಳೆ. ಅಮ್ಮ, ಮೊನ್ನೆ ಎದೆ ನೋವು ಬಂತು, ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿದ್ವಿ. ಆಪರೇಷನ್ ಮಾಡಬೇಕು, ಮೊದಲು 3 ಲಕ್ಷದವರೆಗೂ ಖರ್ಚಾಗುತ್ತೆ ಅಂತ ಹೇಳಿದ್ರಮ್ಮ. ದುಡ್ಡಿಗಾಗಿ ಅಂತ ಎಷ್ಟೋ ಪ್ರಯತ್ನ ಮಾಡಿದ್ವಿ, ಆದ್ರೆ ಸಿಕ್ಕಿಲ್ಲ. ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂದ್ರು, ಅಷ್ಟರಲ್ಲಿ ಹೀಗೆ ನಡೀತಮ್ಮ ಎಂದು ಅಳುತ್ತಾಳೆ. ಅತ್ತೆ ಸೊಸೆರಿಗೆ ಕಣ್ಣೀರು ಬರುತ್ತದೆ. ಚಿಕ್ಕಪ್ಪ ಹೀಗೆ ಅಕಸ್ಮಾತ್ ಆಗಿ ನಮ್ಮನ್ ಬಿಟ್ಟು ಹೊರಟೋದ್ರ? ನಿನ್ನೆವರೆಗೂ ನಮ್ ಜೊತೆ ನಗುತ್ತಾ ಮಾತಾಡಿದ ಮನುಷ್ಯ ಹೀಗಿರೋದು ನಂಬಲಾರ್ದೆ ಹೋಗ್ತಾ ಇದ್ದೀನಮ್ಮ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಗೋಪಾಲನ ಅಂತ್ಯಕ್ರಿಯೆ ಪೂರ್ತಿಯಾದ ನಂತರ ಗೋಪಾಲಂ ಕುಟುಂಬ ಪೂರ್ತಿಯಾಗಿ ಒಂಟಿಯಾಗಿ ಬಿಡುತ್ತದೆ. ಆದಾಯವಿಲ್ಲದೆ ಭವಿಷ್ಯ ಕತ್ತಲಾಗಿ ಬಿಡುತ್ತದೆ. ಒಂದು ದಿನ ಶಾರದಾ, ಸೊಸೆ, ಗೋಪಾಲಂ ಚಿಕ್ಕಪ್ಪ ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರೋ ಗೊತ್ತಲ್ಲ? ನೆನ್ಪಿದೆ ಅತ್ತೆ, ಅವರಿಂದಲೇ ಅಲ್ವಾ ನಾವು ದಹಿ ಕಚೋರಿ ಮಾಡೋದು ಕಲ್ತ್ಕೊಂಡಿದ್ದು. ಮತ್ತೆ ನಾವೀಗ ಅವರ ಕುಟುಂಬನ ಬಿಡೋಣ್ವಾ? ಇಲ್ಲ ಸೊಸೆ, ಇನ್ನು ಮೇಲಿಂದ ಅವರು ಕೂಡ ನಮ್ಮ ಕುಟುಂಬನೇ. ಅವರು ಹೇಗೋ ಆ ಮನೆಯಲ್ಲಿ ಸ್ವಲ್ಪ ಕಾಲದವರೆಗೂ ಇರಬಾರ್ದು. ಹೊರಗಡೆ ಎಲ್ಲೋ ಇದ್ದು ಕಷ್ಟಪಡೋದೇನಕ್ಕೆ ಸೊಸೆ, ನಮ್ಮನೆಯಲ್ಲೇ ಇಟ್ಕೊಳ್ಳೋಣ ಎಂದು ಅತ್ತೆ ಸೊಸೆಯರು ಒಂದು ನಿರ್ಣಯ ತೆಗೆದುಕೊಂಡು ಸುಶೀಲಳನ್ನು, ಕೀರ್ತಿಯನ್ನು ಅವರ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಪ್ರಸಾದ್ ರಮೇಶರು ಕೂಡ ಎಂತಹ ಅಭ್ಯಂತರವೂ ಹೇಳಲಿಲ್ಲ. ಇನ್ನು ಆಗಿನಿಂದ ಪ್ರತಿದಿನವೂ ತಮ್ಮ ಮನೆಯಲ್ಲಿ ತಯಾರು ಮಾಡುವ ಮೊಸರಿನಿಂದ ದಹಿ ಕಚೋರಿ ಮಾಡಿ ಮಾರಲಿಕ್ಕೆ ಪ್ರಯತ್ನಿಸುತ್ತಾರೆ ಅತ್ತೆ ಸೊಸೆಯರು. ಹಾಗೆ ಬಂದ ಆದಾಯದಿಂದ ಒಂದು ಭಾಗ ಗೋಪಾಲನ ಕುಟುಂಬಕ್ಕೆ ಕೊಡುವುದು, ಕೀರ್ತಿನ ತಿರುಗಿ ಕಾಲೇಜಿಗೆ ಕಳಿಸುವುದು ಮಾಡ್ತಾ ಇದ್ರು. ಸ್ವಲ್ಪ ತಿಂಗಳ ನಂತರ ಅತ್ತೆ ಸೊಸೆಯರ ಕಷ್ಟ ಪ್ರೇಮದಿಂದ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ. ದುಡ್ಡು ಹೆಚ್ಚಾಗಿ ಬರಲಿಕ್ಕೆ ಶುರುವಾಗುತ್ತದೆ. ಸುಶೀಲಾ ಕಣ್ಣೀರು ಒರೆಸಿಕೊಳ್ಳುತ್ತಾ, ನೀವಿಲ್ದೆ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತೋ ನೆನೆಸ್ಕೊಂಡ್ರೆ ತುಂಬಾ ಭಯವಾಗುತ್ತೆ ಶಾರದಮ್ಮ. ಭಯಪಡಬೇಡಮ್ಮ, ದುಃಖ ಪಡಬೇಡಮ್ಮ ಸುಶೀಲಾ. ಚಿಕ್ಕಪ್ಪನ ಸ್ಥಾನದಲ್ಲಿ ನಾವು ಆಧಾರವಾಗಿದ್ದೀವಿ ನಿನಗೆ. ಕೀರ್ತಿನ ಚೆನ್ನಾಗಿ ಓದಿಸೋಣ. ಗೋಪಾಲಂ ಚಿಕ್ಕಪ್ಪ ಹೋದ್ರು ಅವನ ಒಳ್ಳೆತನ ನಮ್ಮಲ್ಲಿದೆ. ಇನ್ನು ನಾವು ನಮ್ಮ ಮನೆಗೆ ಹೊರಟೋಗ್ತೀವಿ ಅನಾಮಿಕಾ. ಚಿಕ್ಕಪ್ಪ ನಮಗೆ ಕೊಟ್ಟಿದ್ದು ಅಡಿಗೆ ಅಲ್ಲ ಚಿಕ್ಕಮ್ಮ, ಜೀವಿಸಲಿಕ್ಕೆ ಒಂದು ಮಾರ್ಗ. ಯಾವಾಗಲೂ ಚಿಕ್ಕಪ್ಪನನ್ನ ನೆನೆಸ್ಕೊಂಡು ದುಃಖ ಪಡಬೇಡಮ್ಮ. ನೀನು ನಮ್ಮ ಜೊತೆ ದಹಿ ಕಚೋರಿ ಮಾಡಿ ಮಾರ್ಲಿಕ್ಕೆ ಬಂದ್ಬಿಡು. ಮನೆ ಹತ್ರ ಒಬ್ಳೆ ಇದ್ದು ಏನ್ ಮಾಡ್ತೀಯಾ? ನಾನು ಅದೇ ಅಂದ್ಕೋತಾ ಇದ್ದೀನಿ ಅನಾಮಿಕಾ. ಮಗಳು ಹೇಗೂ ಕಾಲೇಜಿಗೆ ಹೋಗ್ತಾಳೆ, ನಾನೊಬ್ಬಳೆ ಮನೆ ಹತ್ರ ಇರ್ಬೇಕು. ಅವರು ನೆನಪಿಗೆ ಬರ್ತಾ ಇರ್ತಾರೆ. ನಾನು ನಿಮ್ ಜೊತೆ ದಹಿ ಕಚೋರಿ ಹತ್ರ ಬರ್ತೀನಿ. ಮನುಷ್ಯನ ಜೀವನ ತಾತ್ಕಾಲಿಕ, ಆದ್ರೆ ಅವನು ಮಾಡಿದ ಒಳ್ಳೆಯತನ ಶಾಶ್ವತ. ನಮ್ಮ ಕೈಯಲ್ಲಿರುವ ಚಿಕ್ಕ ಸಹಾಯ ಯಾರಿಗೋ ಹೊಸ ಜೀವನವಾಗುತ್ತದೆ ಎಂದು ಶಾರದಾ ಹೇಳುತ್ತಾಳೆ. ಅತ್ತೆ ಸೊಸೆಯರು ಸಂತೋಷ ಪಡುತ್ತಾರೆ. ಸುಶೀಲಾ, ಕೀರ್ತಿ ಅವರ ಮನೆಗೆ ಹೋಗುತ್ತಾರೆ. ಶಾರದಾ, ಅನಾಮಿಕಾ, ಸುಶೀಲಾ ಸೇರಿ ದಹಿ ಕಚೋರಿ ಮಾರುತ್ತಾ ಜೀವನ ಸಾಗಿಸುತ್ತಾ ಇರುತ್ತಾರೆ. ಶಾರದಾ ಜಗಲಿ ಮೇಲೆ ಬಂದು ನಿಲ್ಲುತ್ತಾಳೆ. ಪಕ್ಕದ ಮನೆ ಸುಬ್ಬಮ್ಮ ಗಿಡಗಳಿಗೆ ನೀರು ಹಾಕುತ್ತಾ ಕಾಣಿಸುತ್ತಾಳೆ. ಅಷ್ಟೇ ಶಾರದಂಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಏನೇ ಸುಬ್ಬಮ್ಮ, ನೀನು ಗಿಡಗಳಿಗೆ ನೀರ್ ಹಾಕ್ತಾ ಇದ್ಯಾ? ನಿನ್ ಸೊಸೆ ಎಲ್ಲಿ ಹೋಗಿದ್ದಾಳೆ? ಸೊಸೆ ಮನೇಲಿ ಟಿವಿ ನೋಡ್ತಾ ಇದ್ದಾಳೆ, ನಾನೇ ಇರಲಾರ್ದೆ ಹೀಗೆ ನೀರ್ ಹಾಕ್ತಾ ಇದ್ದೀನಿ. ಏನ್ ಮನುಷ್ಯಳೆ ನೀನು? ಸೊಸೆ ಟಿವಿ ನೋಡ್ತಾ ಇದ್ರೆ ನೀನ್ ಕೆಲಸ ಮಾಡ್ತಾ ಇದ್ಯಾ? ಚಿಚಿ, ಸೊಸೆಗೆ ಯಾವಾಗ್ಲೂ ಜವಾಬ್ದಾರಿ ಕೊಡಬಾರ್ದು. ನಾವು ಬದುಕಿರುವಷ್ಟು ಕಾಲ ನಮ್ಮ ಕೈಯಳತೆಯಲ್ಲಿ, ನಮ್ಮ ಕಣ್ಣನತೆಯಲ್ಲೇ ಇಟ್ಕೋಬೇಕು. ಸೊಸೆ ಅಂತ ಕರಿತಲೆ ಭಯದಿಂದ ಓಡ್ಕೊಂಡು ನಾವೆಲ್ಲಿದ್ಯೋ ಅಲ್ಲಿ ಬರ್ಬೇಕು.
ನಿನಗಿರುವ ಗೈಯಾಳಿತನ ಎಲ್ಲರಿಗೂ ಸಹಜವಾಗುತ್ತ ಶಾರದಾ? ಸರಿ ಬಿಡು, ನನ್ನ ಕೆಲಸ ನಾನು ಮಾಡ್ಕೋತೀನಲ್ಲ. ಆದ್ರೂ ಈಗ ನಡೀತಾ ಇರೋ ದಿನಗಳು ನಮ್ದಲ್ವೇ? ಸಾಕು ಬಿಡೆ, ಮನೆಗೆ ಬಂದ ಸೊಸೆನ ಮುಷ್ಟಿಲಿ ಇಟ್ಕೊಳ್ಳೋದು ಅನ್ನೋದು ಒಂದು ಕಲೆ. ಅದು ನಿನ್ನಂತವಳಿಗೆ ಇಲ್ಲ ಅಂತ ನನಗೆ ಅರ್ಥವಾಗಿ ಹೋಯ್ತು. ಸೊಸೆ ಟಿವಿ ನೋಡ್ತಾ ಇದ್ರೆ ನಾನು ಗಿಡಗಳಿಗೆ ನೀರ್ ಮಾತ್ರನೇ ಹಾಕ್ತಾ ಇದ್ದೀನಿ. ಅದೇ ನಿನ್ನ ಆ ಕಡೆ ಪಕ್ಕದ ಸರೋಜನ್ ನೋಡು, ಸೊಸೆನ ಕೂರ್ಸಿಟ್ಟು ಎಲ್ಲ ಕೆಲಸ ಅವಳೇ ಮಾಡ್ತಾಳೆ. ಮತ್ತೆ ಅದಕ್ಕೇನಂತೀಯ? ಅದು ಹುಚ್ಚುತನ ಅಂತೀನಿ. ಸೊಸೆಗೆ ಭಯಪಟ್ಟು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾಳೆ ಅಂತೀನಿ. ನೀವೇನು ಹೀಗಿದ್ದೀರಾ? ನಿಮ್ಮನ್ನ ಸರಿ ಮಾಡೋದು ನನ್ನಿಂದಾಗಲ್ಲ ಎಂದು ಶಾರದಾ ಅನ್ನುತ್ತಾ ಇರುವಾಗ ಅವಳ ಸೊಸೆ ಅನಾಮಿಕ ಭಯದಿಂದ ಟೀ ತೆಗೆದುಕೊಂಡು ಬರುತ್ತಾಳೆ. ತನ್ನ ಮಾತು ತಡವರಿಸುತ್ತೆ. ಅತ್ತೆ, ಟೀ ತಂದಿದ್ದೀನಿ. ಶಾರದಾ ಕೋಪದಿಂದ ನೋಡಿ, ಏನೋ ಬಂಗಾರದ ಕಪ್ಪು ತಂದಿರೋ ಹಾಗೆ ಆಡ್ತಾ ಇದೆಯಲ್ಲೇ, ನೀನು ತಂದಿದ್ದು ಟೀ. ಅತ್ತೆ, ಟೀ ತಂದಿದ್ದೀನಿ ಕುಡಿ ಅಂತ ಮಾಮೂಲಿಯಾಗಿ ಹೇಳ್ಬಾರ್ದಾ? ಏನ್ ಸೊಸೆ? ಅನಾಮಿಕ ಭಯಪಡುತ್ತಾ, ಸಾರಿ ಅತ್ತೆ, ಇನ್ಮೇಲಿಂದ ಹಾಗೆ ಕೇಳ್ತೀನಿ. ಏನ್ ಅಡ್ಗೆ ಮಾಡ್ತಾ ಇದ್ಯಾ? ನೀವೇನ್ ಮಾಡು ಅಂದ್ರೆ ಅದೇ ಮಾಡ್ತೀನಿ ಅತ್ತೆ ಎಂದು ಅನಾಮಿಕ ಹೇಳುತ್ತಲೇ ಶಾರದಾ ಸ್ವಲ್ಪ ವ್ಯಂಗ್ಯವಾಗಿ, ಅಂದ್ರೆ ಹುಲ್ಲಿನ ಅಡ್ಗೆ ಮಾಡೆ, ಹುಲ್ಲಿನ ಪಲ್ಯ, ಹುಲ್ಲಿನ ಸಾರು, ಹುಲ್ಲಿ ಪಚಡಿ, ಹುಲ್ಲಿನ ಚಪಾತಿ, ಹೀಗೆ ಎಲ್ಲದು ಹುಲ್ಲಿನಿಂದಲೇ ಮಾಡು, ಸರಿನಾ? ಅನಾಮಿಕ ಏನು ಮಾತನಾಡಲಿಲ್ಲ, ತಲೆ ತಗ್ಗಿಸುತ್ತಾಳೆ. ಶಾರದಾ ಏನು ಮಾತನಾಡದೆ ಚಕಚಕ ಟೀ ಕುಡಿದು ಕಪ್ಪನ್ನು ಕೊಡುತ್ತಾಳೆ. ನಾನು ಸರೋಜಳ ಮನೆಗೆ ಹೋಗ್ತಾ ಇದ್ದೀನಿ. ಮನೆಯಲ್ಲಿ ತರಕಾರಿ ಇಲ್ದೇ ಇದ್ರೆ ಮಾರ್ಕೆಟ್ ಹತ್ರ ಹೋಗಿ ತಗೊಂಬಾ. ಅಷ್ಟೇ ಹೊರತು ನಾನು ಹೇಳಿದ್ದೀನಿ ಅಂತ ನಿಜವಾಗಿ ಸೊಪ್ಪಿನ ಅಡ್ಗೆ ಮಾಡ್ಬೇಡ, ಹೋಗು. ಅನಾಮಿಕ ಟೀ ಕಪ್ಪಿನಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ ಸರೋಜಳ ಮನೆಗೆ ಬರುತ್ತಾಳೆ. ಏನೇ, ನಿನ್ ಕಾಲು ನಮ್ಮನೆವರೆಗೂ ಬಂತು? ಸೊಸೆನ ಕೂರ್ಸ್ಬಿಟ್ಟು ಕೆಲಸ ಮಾಡುವ ಅತ್ತೆ ಎಲ್ಲಿದ್ರು ನನ್ ಕಾಲು ಅಲ್ಲಿಗೆ ಹೋಗುತ್ತೆ ಕಣೆ. ನೀನೇನೆ ಜವಾಬ್ದಾರಿ ಎಲ್ಲ ಸೊಸೆ ಕೊಟ್ಟು ನೀನು ಕೆಲಸದವಳಾಗಿ ಬದಲಾಗಿದೆಯಂತೆ. ಸಾಕು ಬಿಡು ಶಾರದಾ, ಬಾಯಿದೆ ಅಂತ ಹೇಗೆ ಬಂದ್ರೆ ಹಾಗೆ ಮಾತಾಡ್ಬೇಡ ಎಂದು ಸರೋಜ ಅನ್ನುತ್ತಲೇ ಶಾರದಂಗೆ ಮತ್ತಷ್ಟು ಕೋಪ ಬರುತ್ತೆ. ನನ್ ಮಾತಿಗೆ ಎದುರು ಮಾತಾಡ್ತಾ ಇದೀಯ ಸರೋಜ? ಅಂದ್ರೆ ನಿನಗೆ ಹೋಗುವ ಕಾಲ ಬಂತು ಅನ್ನೋ ಮಾತು. ಒಂದು ಮಾತು ಮರಿಬೇಡ ಸರೋಜ, ಸೊಸೆಗೆ ಜವಾಬ್ದಾರಿ ಕೊಟ್ಟ ಮೇಲೆ ಯಾವ ಅತ್ತೆಯೂ ಚೆನ್ನಾಗಿರೋದು ಇದುವರೆಗೂ ಯಾರು ಎಲ್ಲೂ ಹೇಳಲಿಲ್ಲ. ಏಕೆ ಅಂದ್ರೆ ಅದು ಚರಿತ್ರೆಯಲ್ಲಿ ನಡಲಿಲ್ಲ, ಆದ್ರಿಂದ ಈಗಲೂ ನಡೆಯಲ್ಲ, ಇನ್ ಯಾವತ್ತಿಗೂ ನಡೆಯೋದಿಲ್ಲ. ಅಂದ್ರೆ ಈಗ ನನ್ನನ್ನೇನ್ ಮಾಡು ಅಂತೀಯ ಶಾರದಾ? ಸೊಸೆ ಕೈಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಸು ಸರೋಜ. ಅದೆಲ್ಲ ಶಾರದಾ, ಇಬ್ಬರು ಜೊತೆಯಾಗಿ ಮಾಡಿದ್ರೆ ಕೆಲಸ ಬೇಗ ಆಗುತ್ತಲ್ಲ ಎಂದು. ಆಗ ಶಾರದಾ ವ್ಯಂಗ್ಯದಿಂದ, ಸೊಸೆನ ಕೂರಿಸ್ಬಿಟ್ಟು ನಾವು ಕೆಲಸ ಮಾಡಿದ್ರೆ ಈ ಸೊಸೆಯರು ತಲೆ ಎತ್ತಿ ಕುತ್ಕೋತಾರೆ. ನಾವೆಷ್ಟು ಬೇಡ್ಕೊಂಡ್ರು ಕೂಡ ಆ ಬೆಟ್ಟದ ಮೇಲಿಂದ ಕೆಳಗೆ ಇಳಿದು ಬರಲ್ಲ. ಸೊಸೆ ಅಂದ್ರೆ ಮಗಳೇ ಅಲ್ವಾ ಶಾರದಾ? ಭಯ ತೋರ್ಸಿದ್ರೆ ದೂರವಾಗ್ತಾಳೆ, ಪ್ರೇಮದಿಂದ ಮಾತಾಡ್ಸಿದ್ರೆ ಹತ್ರವಾಗ್ತಾಳೆ. ಈಗ ನಿಂಗ ಅರ್ಥ ಆಗಲ್ವೇ? ಏಟು ತಗಲಿದ ನಂತರ ನೋವು ಅಂದ್ರೆ ಅವಾಗ ಅರ್ಥ ಆಗತ್ತೆ ಎಂದು ಸರೋಜಳ ಹತ್ತಿರ ಶಾರದಾ ಮಾತನಾಡುತ್ತಲೇ ಇರ್ತಾಳೆ. ಇನ್ನು ಮತ್ತೊಂದು ಕಡೆ ರಮೇಶ್ ರೆಡಿಯಾಗಿ ಹಾಲ್ಗೆ ಬರ್ತಾನೆ. ಅನಾಮಿಕ ಲಂಚ್ ಬಾಕ್ಸ್ ಹಿಡ್ಕೊಂಡು ಬರ್ತಾಳೆ. ಅನಾಮಿಕ, ಅಮ್ಮ ಎಲ್ಲಿಗೆ ಹೋಗಿದ್ದಾಳೆ? ಸರೋಜ ಅತ್ತೆ ಮನೆಗೆ ಹೋದ ಹಾಗಿದೆ, ಮಾತುಗಳು ಅಲ್ಲಿಂದನೇ ಕೇಳಿಸ್ತಾ ಇದೆ. ಅವನು, ನೀನು ಸ್ವಲ್ಪ ದಿನ ನಿನ್ನ ತವರು ಮನೆಗೆ ಹೋಗ್ಬೋದಲ್ಲ? ಯಾಕೆ ರೀ, ನಾನು ಇಲ್ಲಿರೋದು ನಿಮ್ಗೇನಾದ್ರೂ ಕಷ್ಟ ಅನ್ಸುತ್ತಾ? ಇಲ್ಲ ಅಂದ್ರೆ ತಮ್ಮ ಮಾಜಿ ಪ್ರಿಯತಮೆ ನೆನಪಿಗೆ ಬರ್ತಾಳಾ? ಜೆ ಅಂತದ್ದೇನು ಇಲ್ಲ ಅನಾಮಿಕಾ, ನಿನಗೆ ನಮ್ಮ ಮದ್ವೆಗಿಂತ ಮೊದ್ಲೇ ಹೇಳಿದ್ದೆ ಅಲ್ಲ, ನನಗೆ ಎಂತ ಲವ್ ಸ್ಟೋರಿನೂ ಇಲ್ಲ ಅಂತ. ನನ್ನ ಲವ್ ನೀನೆ, ನನ್ನ ವೈಫು ನೀನೆ. ಮತ್ತೇನಕ್ಕೆ ನನ್ನ ತವ್ರ ಮನೆಗೆ ಹೋಗುವಂತ ಇದ್ದೀರಾ? ನಮ್ಮಮ್ಮನ ಗೈಯಾಳಿತನದಿಂದ ಸ್ವಲ್ಪ ದಿನವಾದ್ರೂ ಪ್ರಶಾಂತವಾಗಿರ್ತೀಯ ಅಂತ ನಿನ್ನ ತವ್ರ ಮನೆಗೆ ಹೋಗು ಅಂದೆ. ಇಲ್ಲಿ ನೋಡಿ, ನಾನು ಇದಕ್ಕೂ ಮೊದ್ಲೇ ಹೇಳಿದ್ದೀನಿ, ಈಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಅತ್ತೆನ ಗಯ್ಯಾಳಿ ಅಂದ್ರೆ ನನಗೆ ಕೋಪ ಬರುತ್ತೆ. ಆದ್ರೂ ನನಗಿಲ್ಲದ ದುಃಖ ನಿಮ್ಗೇನಕ್ಕೆ ಹೇಳಿ? ನನ್ನ ಸೆರಗು ಹಿಡಿದ ಗಂಡನ ಹಾಗೆ ಚೆನ್ನಾಗಿದ್ದು ನಾನು ಹೇಳಿದ್ದನ್ನ ಕೇಳಿ, ನಿಮ್ಮನ್ನ ಸಂತೋಷವಾಗಿ ನಾನ್ ನೋಡ್ಕೋತೀನಿ, ಹೋಗಿ. ನೀನೆಷ್ಟು ಒಳ್ಳೆವಳವನು, ಅಮ್ಮನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಇನ್ನು ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎಂದು ಹೇಳಿ ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ. 1-2 ದಿನದ ನಂತರ ಅನಾಮಿಕ, ವನಜಾ ತರಕಾರಿಗಳಿಂದ ತುಂಬಿಕೊಂಡ ಚೀಲಗಳನ್ನು ಹಿಡಿದುಕೊಂಡು ಮನೆ ಕಡೆ ನಡೆಯುತ್ತಾ ಇರ್ತಾರೆ. ಅನು, ನೀನ್ ಎಲ್ಲಿದೆಯೋ ಗೊತ್ತಾ? ನಿನ್ ಪಕ್ಕದಲ್ಲೇ ಇದ್ದೀನಲ್ವೇ ಎಂದು ಅನಾಮಿಕ ಪಕ್ಕನೆ ನಗುತ್ತಾಳೆ. ವನಜಾ ಅನಾಮಿಕಳ ಕಡೆ ಕೋಪದಿಂದ ನೋಡುತ್ತಾಳೆ. ಯಾಕೆ ಅಷ್ಟೊಂದು ಕೋಪ? ನೀನು ಕೇಳಿದ ಪ್ರಶ್ನೆಗೆ ಅಲ್ವಾ ನಾನು ಉತ್ತರ ಹೇಳಿದ್ದು. ಏನೇನಾದ್ರೂ ನೀನು ಈ ಫ್ಯಾಷನ್ ಕಾಲದಲ್ಲಿ ಹುಟ್ಟಬೇಕಾದ ಹುಡುಗಿ ಮಾತ್ರ ಅಲ್ವೇ?
ಅದೇನೇ ಇದ್ದಕ್ಕಿದ್ದ ಹಾಗೆ ಅಂತ ಮಾತಂದೆ? ಮತ್ತೆ ಇಲ್ದಿದ್ರೆ ಏನೇ, ನಿಮ್ಮತ್ತೆ ಗಯ್ಯಾಳಿತನ ಗೊತ್ತಿದ್ದು ಕೂಡ ನೀನಿನ್ನು ಒಟ್ಟಿಗೆ ಇರ್ತೀನಿ ಅಂತಿದ್ಯಾ? ನೀನೇನೋ ಅರ್ಥವಾಗುತ್ತೆ ಬಿಡು. ವನಜ, ನಮ್ಮ ಅತ್ತೆಯಲ್ಲಿ ಎಲ್ಲರಿಗೂ ತನ್ನ ಗಯ್ಯಾಳಿತನವೇ ಕಾಣಿಸುತ್ತೆ. ಆದರೆ ಆ ಗಯ್ಯಾಳಿತನದ ಹಿಂದಿರುವ ದುಃಖವೇನೋ ನನಗೆ ಮಾತ್ರವೇ ಗೊತ್ತು. ಆದ್ರೂ ಈ ಕಾಲದ ಹುಡುಗಿಯರು ಹೀಗೆ ಮದುವೆ ಮಾಡಿಕೊಂಡು ಹಾಗೆ ಬೇರೆ ಸಂಸಾರ ಇಡ್ತೀವೋ ಇಲ್ಲೋ ಅಂತ ನೋಡ್ತಾರೆ ಹೊರತು ಅತ್ತೆ ಜೊತೆ ಸೇರಿ ಇದ್ರೆ ಕುಟುಂಬದ ಬೆಲೆ ಹೆಚ್ಚಾಗುತ್ತೆ ಅಂತ ಸ್ವಲ್ಪ ಆದ್ರೂ ಆಲೋಚಿಸ್ತಾರಾ? ನಿನಗೊಂದು ನಮಸ್ಕಾರ. ನಿಮ್ಮತ್ತೆ ಗಯ್ಯಾಳಿತನದ ಬಗ್ಗೆ ಊರೆಲ್ಲ ಕೂಗ್ತಾ ಇದೆ. ನಿನ್ನನ್ನೆಲ್ರು ಪಾಪ ಅಂತ ನೋಡ್ತಾ ಇದ್ದಾರೆ. ನೆನ್ನೆ ಕೂಗಿದ ಕೋಳಿ ನಾಳೆ ಸಾರಾಗತ್ತೆ. ಈಗ ಕರುಣೆ ತೋರಿಸ್ತಾ ಇರೋರು ನಾನೇನು ಅರ್ಥವಾಗುವ ದಿನ ಪ್ರೇಮನ ತೋರಿಸ್ತಾರೆ ಬಿಡು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಅನಾಮಿಕಳ ಮನೆಗೆ ಬರುತ್ತಾರೆ. ಇರೇ, ಕುಡಿಯೋದಕ್ಕೆ ನೀರ್ ತರ್ತೀನಿ. ನಿಮ್ಮತ್ತೆ ಇಲ್ವಾ? ಮಲಗಿರೋ ಹಾಗಿದ, ಕೂತ್ಕೋ, ನೀರ್ ತರ್ತೀನಿ. ವನಜ ಕೂತ್ಕೋತಾಳೆ. ಅನಾಮಿಕಾ ನೀರು ಕೊಡುತ್ತಾಳೆ. ಶಾರದಾ ತನ್ನ ರೂಮಿನಲ್ಲಿ ಮಲಗಿರುತ್ತಾಳೆ. ಅನು, ನಾನ್ ಹೇಳಿದ್ದ ಬೇರೆ ಸಂಸಾರದ ಬಗ್ಗೆ ಆಲೋಚಿಸೆ ಎಂದು ವನಜ ಅನ್ನುತ್ತಲೇ ಶಾರದಾ ಬೆಚ್ಚಿ ಬಿದ್ದು ಎದ್ದು ಕೂತ್ಕೋತಾಳೆ. ನಿಧಾನವಾಗಿ ಮಾತಾಡಿ, ನಮ್ಮತ್ತೆ ಮಲಗಿದ್ದಾರೆ. ನಿಮ್ಮತ್ತೆ ಗಯ್ಯಾಳಿ ಅಂದ್ರೆ ಗಯ್ಯಾಳಿ. ದಿನವೂ ಬೈಯೋದು, ಕೆಲಸ ಮಾಡಿಸೋದು, ನಿನ್ನನ್ನ ಕೀಳಾಗಿ ನೋಡೋದು, ಇದನ್ನೆಲ್ಲ ಹೇಗೆ ತಡ್ಕೋತಾ ಇದೆಯಾನೋ? ನನ್ಗೆ ತಡ್ಕೊಳ್ಳೋದು ಬರಲ್ಲ ವನಜ, ಅರ್ಥ ಮಾಡ್ಕೊಳ್ಳೋದೇ ಗೊತ್ತು. ಅರ್ಥ ಮಾಡ್ಕೊಳ್ಳೋದ? ಬೈದಾಗ ಕೂಡ ಏಕೆಂದರೆ ನಮ್ಮತ್ತೆ ಬೈಯುವ ಮಾತಿನಲ್ಲಿ ಕೋಪ ಬರುತ್ತೆ, ಆದರೆ ಒಳಗಡೆ ಭಯ ಕೂಡ ಇರುತ್ತೆ. ಭಯನಾ? ಯಾರ್ ಭಯ? ನೀ ಒಂಟಿಯಾಗಿ ಇದ್ದು ಬಿಡ್ತೀನಿ ಅನ್ನುವ ಭಯ. ವನಜ ಸ್ವಲ್ಪ ಆಶ್ಚರ್ಯದಿಂದ ನೋಡುತ್ತಾಳೆ. ಶಾರದಾ ಅವರ ಮಾತನ್ನು ಕೇಳಿಸ್ಕೊತಾ ಇರ್ತಾಳೆ. ವನಜ, ನಮ್ಮ ಮಾವಯ್ಯ ಮನೆಯಿಂದ ಹೊರಟು ಹೋದ ಮೇಲೆ ಆಕೆ ಪೂರ್ತಿಯಾಗಿ ಒಂಟಿಯಾಗಿ ಬಿಟ್ಟಿದ್ದಾಳೆ. ಮಗ ಕೆಲಸದ ಮೇಲೆ ಹೊರಗಡೆ ತಿರುಗ್ತಾ ಇರ್ತಾನೆ. ಮನೆಯಲ್ಲಿ ಅವಳನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವ ಭಾವದಿಂದಲೇ ಈ ಕೋಪ ಹುಟ್ಟಿದ್ದು. ವನಜ ಏನು ಮಾತನಾಡಲಿಲ್ಲ. ಒಂದು ಕಾಲದಲ್ಲಿ ನಮ್ಮತ್ತೆ ಎಷ್ಟು ಒಳ್ಳೆಯವರು ನಿನಗೆ ಗೊತ್ತಿಲ್ಲ ವನಜ. ನಮ್ಮತ್ತೆ ಕೆಟ್ಟವರಲ್ಲ. ಆಕೆದು ಗಾಯಪಟ್ಟ ಮನಸ್ಸು. ಆಕೆ ಒಳ್ಳೆತನವೇ ತನ್ನ ಗಂಡನನ್ನ ದೂರ ಮಾಡಿದೆ ಎಂದು ತನ್ನ ಮಗ ಪ್ರೇಮದ ಮದುವೆವರೆಗೂ ಹೋಗಿದ್ದಾನೆ ಎಂದು ತಿಳಿದುಕೊಂಡು ಇಲ್ಲಿ ನೋಡು ಹೀಗೆ ಗಯ್ಯಾಳಿಯಾಗಿ ಬದಲಾಗಿದ್ದಾಳೆ. ಶಾರದಾ ಒಂದೇ ಸಲಕ್ಕೆ ಕಣ್ಣೀರಿನಿಂದ ಅಳುತ್ತಾಳೆ. ಒಳ್ಳೆಯವಳಾಗಿದ್ದರೆ ನಾನು ಎಲ್ಲಿ ಅವಳಿಂದ ದೂರವಾಗಿ ಹೋಗ್ತೀನೋ ಅಂತ ಭಯ ಹಿಡಿದಿದೆ. ಅದಕ್ಕೆ ನನ್ನ ಮೇಲೆ, ಅವರ ಮೇಲೆ, ಊರಿನವರ ಮೇಲೆ ಕೋಪದಿಂದ ಅರಚ್ತಾ ಇರ್ತಾಳೆ. ಅದು ಅವರನ್ನು ದೂರ ಮಾಡಿಕೊಳ್ಳುವುದು ಅಂತಲ್ಲ. ಹಾಗಾದ್ರೂ ಸರಿ, ಅವರು ತನ್ನನ್ನು ಬೈಕೋತಾರೆ ಅಂತ, ಆ ವಿಧದಿಂದಲಾದರೂ ತನ್ನನ್ನು ನೆನಪಿಸ್ಕೋತಾರೆ ಅಂತ. ಅನು, ನೀನು ನಿಜವಾಗಿಯೂ ಗ್ರೇಟು. ಒಬ್ಬ ಅತ್ತೆನ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ ಸೊಸೆನ ನಾನು ಎಲ್ಲಿಯೂ ನೋಡಿಲ್ಲ. ಸಾಕು ಬಿಡು, ಇನ್ನು ಮನೆಗೆ ಹೋಗು. ನಾವು ಮಾತಾಡ್ಕೊಂಡಿದ್ದು ನಿನ್ಗೆ ಗೊತ್ತಿಲ್ಲ ಅಲ್ಲ. ಇನ್ನು ಮೇಲಿಂದ ನಾನು ಕೂಡ ನಮ್ಮ ಅತ್ತೆನ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಶುರು ಮಾಡ್ತೀನಿ. ಹೌದು ಅನಾಮಿಕಾ, ಇಷ್ಟಕ್ಕೂ ನಿಮ್ಮ ಮಾವಯ್ಯ ಎಲ್ಲಿಗೆ ಹೋಗಿದ್ದಾರೆ? ಎಲ್ಲಿಗೂ ಹೋಗಿಲ್ಲ ವನಜ, ಮತ್ತೊಬ್ಬರನ್ನು ಮದುವೆ ಮಾಡ್ಕೊಂಡು ಏನೋ ಇನ್ನೊಂದ್ ಕಡೆ ಇದ್ದಾರೆ ಬಿಡು. ಮತ್ತೆ ನಿಮ್ಮ ಅತ್ತೆಗೇನು ಕೋಪ ಬರ್ಲಿಲ್ವಾ? ಅಲ್ಲಿವರೆಗೂ ಬಂದಿಲ್ಲ, ಆದ್ರೆ ಆ ಕ್ಷಣದಿಂದ ಶುರುವಾಗಿದೆ. ತನ್ನ ಒಳ್ಳೆಯತನವನ್ನು ಕೈಲಾಗದ ತನ ಎಂದು ಭಾವಿಸುತ್ತಿದ್ದಾರೆ ಅಂತ ಇಲ್ಲಿ ನೋಡು ಹೀಗೆ ಬದಲಾಗಿ ಹೋಗಿದ್ದಾಳೆ. ವನಜ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ. ಮಾರನೇ ದಿನ ಬೆಳಗ್ಗೆ ಅನಾಮಿಕಾ ಎದ್ದು ನೋಡುವ ಹೊತ್ತಿಗೆ ಶಾರದಾ ಸ್ವಯಂ ಆಗಿ ಅಡುಗೆ ಮನೆಯಲ್ಲಿ ಟೀ ಮಾಡ್ತಾ ಇರ್ತಾಳೆ. ಎದ್ಯ ಸೊಸೆ, ತಗೋ ಈ ಟೀ ಕುಡಿ. ಅತ್ತೆ, ನೀವು ನನ್ನನ್ನು, ನನ್ನ ದುಃಖನ ಅರ್ಥ ಮಾಡ್ಕೊಂಡಿದ್ದೀಯ ಸೊಸೆ. ಇನ್ನು ನಿನಗೆ ಕಷ್ಟ ಕೊಡೋದು, ಮಾತಾಡೋದು ಅಷ್ಟು ಒಳ್ಳೇದಲ್ಲ ಅಂತ ಅನ್ಸಿದೆ. ಕಲೆತು ಬೆರೆತು ಕೆಲಸ ಮಾಡ್ಕೊಳ್ಳೋಣ. ಹಾಗೆ ಗಯ್ಯಾಳಿ ಅತ್ತೆಯಾಗಿ ಕಾಣಿಸಿದ ಶಾರದಳಲ್ಲಿರುವ ದುಃಖವನ್ನು ಅರ್ಥ ಮಾಡಿಕೊಂಡು ತನ್ನ ಪ್ರೇಮದಿಂದ ಆಕೆಯ ಮನಸ್ಸನ್ನು ಬದಲಾಯಿಸುತ್ತಾಳೆ ಅನಾಮಿಕಾ. ಕುಟುಂಬವೆಂದರೆ ಒಬ್ಬರ ತಪ್ಪನ್ನು ಒಬ್ಬರು ಹುಡುಕುವುದಲ್ಲ, ಒಬ್ಬರ ದುಃಖವನ್ನು ಮತ್ತೊಬ್ಬರು ಅರ್ಥ ಮಾಡ್ಕೊಳ್ಳೋದು. ಅತ್ತೆ ಗಯ್ಯಾಳಿತನದ ಹಿಂದೆ ಕೂಡ ಪ್ರೇಮವಿದೆ ಎಂದು ಅನಾಮಿಕಾ ಅರ್ಥ ಮಾಡಿಕೊಂಡು ಆ ಮನೆಗೆ ನಿಜವಾದ ದೀಪವಾಗುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.